ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನಮ್ಮ 15 ವರ್ಷದ ಸ್ನೇಹ PU ರಿಯೂನಿಯನ್ನ ಒಂದು ಸಣ್ಣ ಪ್ರೋಗ್ರಾಮ್ ಆಗಿತ್ತು. ಅದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇರೋ ಹೀಗೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸೊ ಬನ್ನಿ ನೋಡ್ಕೊಂಬರೋಣಂತೆ. ಖುಷಿ ಹೌದು, ನಿಜವಾಗ್ಲೂ ಆಗಲೇಬೇಕು. ಏಕೆಂದರೆ 15 ವರ್ಷ ಆದಮೇಲೆ ನಮ್ಮ ಕಾಲೇಜ್ಗೆ ನಾವು ಕಾಲಿಗ್ತಾ ಇದ್ದೀವಿ. ಸೊ ನಮ್ಮ ಸ್ನೇಹಿತರು ಹೇಗಿರ್ತಾರೆ, ನಮ್ಮ ಕಾಲೇಜ್ ಹೇಗಿದೆ, ನಮ್ಮ ಸರ್ಗಳು ಹೇಗಿದ್ದಾರೆ ಅಂತ ನೋಡಲೇಬೇಕು ಅನ್ನೋ ಕುತೂಹಲ ನನಗೂ ಇತ್ತು. ಆ್ಯಕ್ಚುಲಿ ಹೋಗೋಕ್ಕಿಂತ ಮುಂಚೆನೇ ಖುಷಿ ಯಾಕಪ್ಪ ಅಂದರೆ ಹಿಂದಿನ ದಿನನೇ ಆಲ್ರೆಡಿ ಫುಲ್ ಡೆಕೋರೇಷನ್ ಮಾಡಿ ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ತರಿಸಿ ನಮ್ಮ ಸರ್ಗಳನ್ನೆಲ್ಲ ವೆಲ್ಕಮ್ ಆಗ್ಬಿಟ್ಟಿದ್ರು. ಒಂದು ಕಡೆ ಕಾಲೇಜ್ನ ನೋಡಿ ಖುಷಿ ಆಗ್ತಾ ಇದೆ, ಇನ್ನೊಂದು ಕಡೆ ನಮ್ಮ ಸ್ನೇಹಿತರನ್ನ ನೋಡಿ ಖುಷಿ ಆಗ್ತಾ ಇದೆ. ಸೊ ಎಲ್ಲರನ್ನೂ ಒಬ್ರಿಗೊಬ್ರು ಹಗ್ ಮಾಡ್ಕೊಂಡು ಹಾಗೆ ಹೇಗಿದ್ವಿ, ಈಗ ಹೇಗಿದ್ದೀವಿ, ಹೇಗೆ ಆಗಿದ್ದೀವಿ ಅಂತ ನೋಡಿ ಖುಷಿ ಆಗ್ತಾ ಇತ್ತು. ಒಂದೇ ತಟ್ಟೆಲ್ಲಿ ನಾವು ತಿಂತ ಇದು ಊಟ, ನಮ್ಮ ಕಾಲೇಜ್ ವಾತಾವರಣ ಹೇಳ್ಕೊಳಕ್ಕೆ 1-2 ಸಾವಿರಾರು ಇದೆ ಕಣ್ರಿ ನೆನ್ಪುಗಳಿಲ್ಲಂತೂ. ಒಬ್ಬೊಬ್ರು ಮುಖನೇ ನೋಡ್ತಾ ನೋಡ್ತಾ ಎಷ್ಟು ಖುಷಿ ಆಗ್ತಾ ಇತ್ತು. ಹಾಗೆ ಇನ್ನೂ ಎಷ್ಟೋ ಜನ ಬಂದಿಲ್ವಲ್ಲ ಅನ್ನೋ ದುಃಖ ಕೂಡ ನನಗೆ ಹಂಗೆ ಕಾಡ್ತಾ ಇತ್ತು. ಈ ಥರ ಅವಕಾಶ ಸಿಗೋದೇ ಅಪರೂಪಕ್ಕೊಂದ್ಸರಿ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೂ ಈ ಥರದ್ದು ಯಾವ್ದಾರು ಒಂದು ಚಾನ್ಸ್ ಸಿಕ್ಕರೆ ಪ್ಲೀಸ್ ಎಲ್ಲರೂ ಸಿಗಿ ಭೇಟಿ ಮಾಡಿ. ಹಳೆ ವಾತಾವರಣ, ಹಳೆ ಜಾಗ, ಹಳೆ ನೆನಪು, ಹಳೆ ಮೆಮೊರೀಸ್ ಏನೇನಿದೆ ಅದನ್ನೆಲ್ಲ ಮಾತಾಡಿ ಹೊರಗಾಕಿ ನಿಮ್ಮ ಖುಷಿನ ಎಂಜಾಯ್ ಮಾಡಿ. ಇಷ್ಟು ವರ್ಷ ಆದ್ಮೇಲೆ ನಿಮ್ಮ ಫ್ರೆಂಡ್ಸ್ನ ಭೇಟಿ ಆಗ್ತಾ ಇದ್ದೀರಾ, ನಿಮ್ಮ ಅನಿಸಿಕೆ ಏನು ಸರ್? ನಮ್ಮ ಮನಸ್ಸಿಗೆ ತುಂಬ ಸಂತೋಷ ಆಗ್ತದೆ. ಇನ್ನೂ ಬಟ್ ಕೆಲವರೆಲ್ಲ ಬರ್ತಾ ಇಲ್ಲ, ಯಾಕೆ ಇಷ್ಟು ಬ್ಯುಸಿ ಆಗಿದ್ದಾರೆ ಅಂತ ಗೊತ್ತಿಲ್ಲ ನಮಗೂ. ಅಂಥವು ಎಷ್ಟು ಬ್ಯುಸಿ ಇದ್ರೂ ಬರಬೇಕಲ್ಲ ಕಾಲೇಜಿಗೆ. ಏನು ಇವರು ಅಷ್ಟು ದೊಡ್ಡ ವಿಚಿತ್ರಗಳು ಇರ್ತಾರೆ. ಹಿಂದೆ ಬಿದ್ರು ನಿನ್ನ ಲವ್ ಮಾಡ್ಲಿಲ್ವಲ್ಲ? ಇಲ್ಲ ಕಣೋ, ಇದೇ ಕಾಲೇಜ್ ನಿಮ್ ಬಾಸ್ ಅವ್ರು ನೋಡು. ನೋಡಿಲ್ಲ ಕಾಣಿಸ್ತಾ ಇದ್ದೀನಿ. ನನ್ನ ಮಗ ಅವ್ರ ಮಗಂಗೆ ಫೋಟೋ ತೋರಿಸ್ತವನೆ, ನಾವುಗಳಿಂದ ಎಂಗೇಜ್ಮೆಂಟು ಆಗಿಲ್ಲ. ಹಿಂಗೆ ಓಡ್ ಬಂದು ಸ್ಕಿಟು ನಮ್ಮ ಫಸ್ಟ್ ಬೆಂಚ್. ಆ್ಯಕ್ಚುಲಿ ಎಲ್ಲರೂ HEBA ಕಂಪ್ಯೂಟರ್ ಸೈನ್ಸ್ ನೋಡಿರ್ತೀರ, ಹಿಸ್ಟ್ರಿನ. ಬಟ್ ನಾವು ಓದಿದ್ದು GEBA ಜಿಯೋಗ್ರಫಿ. ಫುಲ್ ಡಿಫ್ರೆಂಟ್. 2011 ಫಸ್ಟ್ ಮೆಮೊರೇಬಲ್ ಯಾವುದು ಮರೆಯೋಕ್ಕಾಗಲ್ಲ. ಫಸ್ಟ್ ಬೆಂಚ್. Three dates ಚೇಂಜ್ ಆಯಿತು ಅನಿಸುತ್ತೆ. ಡೇಟ್ ಸಿಕ್ಕಿಲ್ಲ, ಎಕ್ಸಾಮಿನೇಷನ್ ಡೇಟ್ ಆಯಿತು. ರೆಸ್ಪೆಕ್ಟ್ ಕೊಟ್ಟು ಇಲ್ಲಿ ಬಂದು ನಮಗೋಸ್ಕರ ವೆಯ್ಟ್ ಮಾಡಿ ಮತ್ತೆ ಪ್ರೋಗ್ರಾಮ್ ಡಿಲೇ ಆಯಿತು. Okay, so before we start, we'll make a tree well grown. Thank you so much, sir. Hand clap sound should not stop, guys. Come on, keep going. Come on. Okay, I'll clap. ಈ ಕಡೆ ಕ್ಯಾಮ್ರಾ. Thank you, Pradeep. That is true. ಕ್ಯಾಮ್ರಾ ನೋಡಿ. ಫೈಲ್ Accepted our request and showed up here. Thank you so much, sir. Thank you so much, sir. ಇದೊಂದು ಬಹಳ ಸಂತೋಷದ ಸಂದರ್ಭ. ಇದೇ ಥರ ಬೇರೆ ಬೇರೆ ಬ್ಯಾಚಿನ ವಿದ್ಯಾರ್ಥಿಗಳು ಮಾಡಿದ್ದಾರೆ ಕಾಲೇಜಲ್ಲಿ. ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿರಲಿಲ್ಲ, ಅಂದರೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರಲಿಲ್ಲ. ಬಟ್ ತುಂಬ ಅಚೀವ್ ಮಾಡಿರೋ ಹುಡುಗರು, ಅಂದರೆ ಹಿಂದಿನ ಇದರಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ನಾವು ಮೊದಲನೇದಾಗಿ ನೆನೆಸ್ಕೋಬೇಕಾಗಿರೋದು ನಮ್ಮ ತಾಯಿ. ಯಾರು ಗೌರವಿಸ್ತಾರೆ? ಈಗ ನೀವು ಎಲ್ಲ ಸೇರಿ ನೀವು ಬನ್ನಿ ಸರ್. ನಮಗೆ ಒಂದು ಏನಪ್ಪ 2012-14ರಲ್ಲಿ
ಶಾಶ್ವತವಾಗಿ ಅದನ್ನು ಜ್ಞಾಪಿಸ್ಕೊಳ್ಳೋಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಸೊ ಅದನ್ನು ತಾವೆಲ್ಲ ಮಾಡಬೇಕು. ಈಗಲೂ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ, ಮುಂದೆನೂ ಕೂಡ ನೀವು ಹಾಗೆ ಮಾಡಿ ಯೋಗಿ. ಮತ್ತೆ ಈ ಕಾಲೇಜಲ್ಲಿ ಒಂದೊಂದು ಕಾಲ ಇತ್ತು, ಅವ್ರ ಅನುಭವಗಳನ್ನ ಹೇಳ್ಕೊಬೇಕಾದ್ರೆ ನಮಗೆ ನಿದ್ದೆ ಬರ್ತಾ ಇತ್ತು, ಎಷ್ಟಪ್ಪ ಕುಯ್ತಾರೆ ಅಂತ. ಬಟ್ ಈಗ ಮೈಕ್ನ ನಮಗೆ ಕೊಟ್ಟಾಗ ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ ಅಂದಾಗ ಮಾತೇ ನಿಲ್ಸಕ್ಕಾಗಿಲ್ಲ, ಅಷ್ಟು ಮಾತಾಡಿದ. ಸ್ಟಾರ್ ಶಿವರಾಜ ಅಂತ ಬರೀಬೇಡ ಮಚ್ಚ, ಬರೀ ಶಿವರಾಜ ಅಂತ ಬರೀ. ಆ ಕಡೆ ಯಾರೋ ಅವನು ಐಸ್ ಕ್ರೀಮ್ ಹಾಕ ಅವ್ನಿಗೊಂದು ಸ್ಟಾರ್ ಹಾಕೋ, ಚೆನ್ನಾಗಿ ಬರೀತಾನ. ಮೇಲೆ ಬರೆಯ ಪ್ರದೀಪ್ IPS ಬರೆಯ ಪಕ್ಕದಲ್ಲಿ ಬರ್ದ್ಬಿಟ್ಟ ಅನ್ಕೊಂಡು ನಮ್ಮ ಆಟೋಗ್ರಾಫ್ಗಳನ್ನ ನಾವೇ ನೋಡಿದ್ರೆ ನಮಗೆ ನಗು ಬರ್ತಾ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಊಟಕ್ಕೆ ಹೋದ್ವಿ, ಊಟದ ವ್ಯವಸ್ಥೆ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಸೊ ನಮ್ಮ ಫ್ರೆಂಡ್ಸ್ಗಳ ಜೊತೆ ಕೂತು ತಿಂದು ಎಷ್ಟೋ ವರ್ಷಗಳಾಗಿತ್ತು. ಅಂದರೆ ನಾವು ನಮ್ಮ ಟ್ರಿಪ್ಗಳಿಗೆ ಹೋಗ್ತಾ ಇರ್ತೀವಿ, ಬಟ್ ನಮ್ಮ ಟೀಮ್ನ ಬಿಟ್ಟು ಇಡೀ ಗ್ಯಾಂಗ್, ಅಂದರೆ ನಾವು ಓದಿರೋ ಎಲ್ಲ ಸ್ನೇಹಿತರ ಜೊತೆ ನಾವು ಊಟ ಮಾಡಬೇಕಾದಾಗ ಅವ್ರ ಅನುಭವಗಳನ್ನ ಹಂಚ್ಕೊಬೇಕಾದ್ರೆ, ಇಷ್ಟು ವರ್ಷ ಏನು ಮಾಡ್ತಾ ಇದ್ವಿ, ಹೇಗಿದ್ವಿ, ಪ್ರತಿಯೊಂದು ಹಂಚ್ಕೊಬೇಕಾದ್ರೆ ವಾವ್. ಸೆಕೆಂಡ್ PU ಓದಿರೋ ಅಂಥ ಕ್ಲಾಸ್ಗೆ ಹೋಗಿ ಕೂತ್ಕೊಂಡ್ವಿ. ಎಷ್ಟು ಸಖತ್ತಾಗಿತ್ತು ಅಂದರೆ ಒಬ್ಬೊಬ್ರು ಮುಖಗಳನ್ನ ನೋಡಿದಾಗ ಭಾವನೆನೇ ಸೂಪರ್. ನಮ್ಮದು ಫಸ್ಟ್ ಬೆಂಚ್ ಆ್ಯಕ್ಚುಲಾಗಿ. ಸೊ ಅವ್ರವ್ರ ಜಾಗದಲ್ಲಿ, ಅಂದರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾವು ಕೂತ ಜಾಗದಲ್ಲಿ ಮತ್ತೆ ಹೋಗಿ ಕೂತಾಗ ಹೇಗಿರುತ್ತೆ ಅಂದರೆ, ಅಲ್ಲಿಂದ ಆಚೆ ಬಂದಿದ್ರೆ ಫೋಟೋ ಫ್ರೇಮ್ ಹಾಕಿದ್ರು. ಆ್ಯಕ್ಚುಲಿ ನಮ್ಮ 2 ವರ್ಷದ ಪೂರ್ತಿ ತುಂಟಾಟಿಕೆನ 2 ನಿಮಿಷದಲ್ಲಿ ಕಣ್ಮುಂದೆ ಬರ್ಸ್ಬಿಟ್ರು. ಅಷ್ಟು ಮೆಮೊರೀಸ್ ತುಂಬಿತ್ತು ಆ ಫೋಟೋಗಳಲ್ಲಿ. ಥ್ಯಾಂಕ್ಸ್ ಯಾರ್ಯಾರು ಅರೇಂಜ್ ಮಾಡಿದ್ರು. ಒಂದು ಜನ ಸೇರಿದ್ರಿ. ಸೊ ಒಂದು ಆ್ಯಕ್ಟಿವಿಟಿ ಗೇಮ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಸ್ಪಾಟಲ್ಲೇ ಅರೇಂಜ್ ಮಾಡಿದ್ರು. ಸೊ ಚೆನ್ನಾಗಿತ್ತು. ಅವ್ರಿಗೂ ಗೇಮ್ ನಡೆಸ್ಕೊಟ್ರು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಎಷ್ಟೋ ದಿನ ಆಗೋಗಿತ್ತು ಗೇಮ್ಗಳನ್ನ ಆಡಿ, ಈ ವರ್ಕ್ ಪ್ರೆಷರ್ ಮಧ್ಯ, ನಮ್ಮ ಮನೆಗಳ ಪ್ರೆಷರ್ ಮಧ್ಯ ನಾವಾಗಿ ಬದುಕಿ ಎಷ್ಟೋ ದಿನ ಆಗಿತ್ತು. ಸೊ ಅದನ್ನ ವಾಪಸ್ ರೀಅರೇಂಜ್ ಮಾಡಿಕೊಟ್ಟಿದ್ದಕ್ಕೆ ಇವರೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರಗಳ ಜೊತೆ ಆಡ್ತಾ 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 ಎಷ್ಟು ಬೇಗ ಈವ್ನಿಂಗ್ ಆಯಿತು ಅಂತಲೇ ಗೊತ್ತಿಲ್ಲ. ಸೊ ಆ್ಯಸ್ ಇಟ್ ಈಸ್ ಮತ್ತೆ ಮನೆಗೆ ಹೋಗಬೇಕು. ಆದರೆ ಈ ದಿನ ಇದೆಯಲ್ಲ, ಈ ದಿನನ ಇನ್ನೂ ಒಂದು ತಿಂಗಳು ತನಕ ಮರೆಯಲ್ಲ ಅನಿಸುತ್ತೆ. ಆಲ್ರೆಡಿ ಗ್ರೂಪ್ ಆ್ಯಕ್ಟಿವ್ ಆಗಿಬಿಟ್ಟಿದೆ, 1 ವೀಕಿಂದ ಮಾತಾಡ್ತಾ ಇದ್ದಾರೆ. ಸೊ ಈಗ ಇನ್ನೂ 1 ಮಂತ್ವರೆಗೂ ಮಾತಾಡ್ತಾ ಇರ್ತಾರೆ. ಸೊ ನಿಮ್ಗೆ ಹೇಳ್ತಾ ಇರೋದು ಇಷ್ಟೇ, ಎಲ್ಲೆಲ್ಲಿದ್ದೀರಾ ಆದಷ್ಟು ಬೇಗ ಸಿಗೋಣ ಬನ್ನಿ. ದಿನ ಸಿಗದೆ ಇದ್ರು, ವಾರಕ್ಕೆ ಸಿಗದೆ ಇದ್ರು, ಅಟ್ಲೀಸ್ಟ್ ತಿಂಗ್ಳಿಗೊಂದ್ಸಲಿನಾದ್ರು ಮೀಟ್ ಮಾಡಬೇಕು ಅನಿಸ್ತಾ ಇದೆ ಎಲ್ರೂ. ಅಷ್ಟು ಖುಷಿ ಆಗ್ತಾ ಇದೆ. ಸೊ ಇಲ್ಲಿಂದ ನಾವು ಕಳ್ಕೊಂಡಿದ್ದೇನೂ ಇಲ್ಲ, ಎಲ್ಲ ಮತ್ತೆ ನಮಗೆ ಸಿಕ್ಕಿರೋದು ನಿಮ್ಗಳ ಪ್ರೀತಿ ಅಷ್ಟೇ. ಸೊ ಎಲ್ಲರೂ ಬಂದಿದ್ದು, ಯಾರ್ಯಾರು ಅಟೆಂಡ್ ಆಗಿದ್ರೋ ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫೈನಲಿ ನಾವು ಮನೆಗೆ ಹೋಗೋಂಥ ಟೈಮ್ ಬಂತು. ಬಟ್ ಎಲ್ಲರ ಕಣ್ಣಲ್ಲೂ ಬೆಳಗ್ಗೆ ಇದ್ದ ಎಷ್ಟು ಖುಷಿ ಇತ್ತೋ, ಸಂಜೆ ಹೋಗೋಷ್ಟು ಅಷ್ಟೇ ಸ್ಯಾಡ್ ಫೇಸ್ ಆಗಿತ್ತು. ಸೊ ಇದು ಹೇಳ್ಕೊಳಕ್ಕಾಗ್ದಿರ ಅಂತ ಖುಷಿ, ಹೇಳ್ಕೊಳಕ್ಕಾಗ್ದಿರ ಅಂತಾರ ನೋವು. ವಿಡಿಯೋ ನೋಡ್ತಾರ ಅಂತ ಎಷ್ಟೋ ಫ್ರೆಂಡ್ಸ್ ಇದ್ದೀರಾ, ಬಂದ್ರೋ ಬೇಗ ಸಿಗೋಣ ಈ ಥರದ್ದೊಂದು ಫೋಟೋಗೆ. ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾರೋ ಎಲ್ಲರಿಗೂ ಗೊತ್ತಿರುತ್ತೆ ನನಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅಂತ. ಸೊ ನನ್ನ ಡ್ರಾಮಾ ಮೇಟ್ಸು, ನನ್ನ ಕಾಲೇಜ್ ಮೇಟ್ಸು, ನನ್ನ ಡಿಗ್ರಿ ಮೇಟ್ಸು, ನನ್ನ NSS ಮೇಟ್ಸು, ನನ್ನ ಮೂವಿ ಮೇಟ್ಸು, ಅಯ್ಯೋ ಇಬ್ಬರ. ಸೊ ನಿಮ್ನೆಲ್ಲರನ್ನೂ ಮೀಟ್ ಮಾಡಬೇಕು ಅನಿಸ್ತಾ ಇದೆ ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡಿ ಬಂದ ಮೇಲೆ. ಸೊ ಆದಷ್ಟು ಬೇಗ ಹೇಳ್ತಾ ಇದ್ದೀನಿ, ಮತ್ತೆ ಎಲ್ಲರೂ ಸಿಗೋಣಂತೆ, ಒಂದೊಳ್ಳೆ ಫೋಟೋಗೆ ಕ್ಯಾಪ್ಚರ್ ಕೊಡೋಣಂತೆ. ಸೊ ನಿಮ್ಗಳಿಗೂ ಹೇಳ್ತಾ ಇರೋದು ಇಷ್ಟೇ, ಆದಷ್ಟು ಬೇಗ ನಿಮ್ಮ ಹಳೆಯ ಸ್ನೇಹಿತರುಗಳನ್ನ ಮತ್ತೆ ಮೀಟ್ ಮಾಡಿ, ಒಂದಾಗಿ ಮಾತಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ. ವಿಡಿಯೋ ಇಷ್ಟ ತನಕ ನೋಡೋದಕ್ಕೆ ಥ್ಯಾಂಕ್ಸ್. ಸೊ ವಿಡಿಯೋ ನೋಡ್ತಾ ಇದ್ದವರು ಯಾರ್ಯಾರು ಇದ್ದೀರಾ, ನಿಮ್ಮ ಹಳೆ ಫ್ರೆಂಡ್ಸ್ ಯಾರು ಇದ್ದರೆ ಅವ್ರಿಗೆ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಜೊತೆ ನೀವು ಯಾವುದಾದ್ರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದರೆ, ಆ ಒಳ್ಳೆ ಮೆಮೊರಬಲ್ ಮೂಮೆಂಟ್ನ ನನಗೆ ಕಮೆಂಟ್ ಮಾಡಿ, ನಾನು ನೆನೆಸ್ಕೊಂಡು ನಾನು ನಿಮಗೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.